ಭಾರತದ ದಕ್ಷಿಣದಲ್ಲಿರುವ ನಿಕೋಬಾರ್ ದ್ವೀಪ ಸಮೂಹಗಳಲ್ಲಿ ಅತಿ ದೊಡ್ಡದಾದ ಗ್ರೇಟರ್ ನಿಕೋಬಾರ್ನಲ್ಲಿ ದೊಡ್ಡದಾದ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಭಾರತ ಸರ್ಕಾರ ಹಮ್ಮಿಕೊಂಡಿದೆ. ಅಲ್ಲಿ ಬೃಹತ್ತಾದ ವಾಣಿಜ್ಯ ಸರಕು ಸಾಗಣೆ ಬಂದರನ್ನ ನಿರ್ಮಾಣ ಮಾಡಲು ಮುಂದಾಗಿದೆ. ಜೊತೆಗೆ ಅಂತಾರಾಷ್ಟ್ರೀಯ ದರ್ಜೆಯ ಸರಕು ಸಾಗಣೆ ವಿಮಾನ ನಿಲ್ದಾಣ ಹಾಗೂ ವಿದ್ಯುದಾಗಾರವೊಂದು ನಿರ್ಮಾಣವಾಗ್ತಿದೆ. ಅಲ್ಲೊಂದು ಟೌನ್ಶಿಪ್ ಕೂಡ ನಿರ್ಮಿಸಲಾಗ್ತಾ ಇದೆ. ಆದ್ರೆ ಈ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಅಪಸ್ವರ ಎತ್ತಿದೆ. ಆದ್ರೆ ಈ ಅಪಸ್ವರದಲ್ಲಿ ಮಾನವೀಯ ಕಾರಣಗಳಿವೆ. ಏನದು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಭಾರತದ ದಕ್ಷಿಣದಲ್ಲಿರುವ ನಿಕೋಬಾರ್ ದ್ವೀಪ ಸಮೂಹಗಳಲ್ಲಿ ಅತಿ ದೊಡ್ಡದಾದ ಗ್ರೇಟರ್ ನಿಕೋಬಾರ್ ದ್ವೀಪದಲ್ಲಿ 116 ಚದರ ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ದೊಡ್ಡದಾದ ಸರಕು ಸಾಗಣೆ ಬಂದರನ್ನ ನಿರ್ಮಿಸಲು ಭಾರತ ಸರ್ಕಾರ ನಿರ್ಧರಿಸಿದೆ. 2021ರಲ್ಲಿ ಈ ಯೋಜನೆಗೆ ಮೋದಿ ಸರ್ಕಾರ ಒಪ್ಪಿಗೆ ಸೂಚಿಸಿತು. ಆ ಯೋಜನೆಯ ಪ್ರಾಥಮಿಕ ತಯಾರಿಗಳೆಲ್ಲ ಮುಗಿಸಿಕೊಂಡು ಈಗ ಆ ಯೋಜನೆಯ ಕಾಮಗಾರಿ ಆರಂಭವಾಗಿದೆ. ಸುಮಾರು 72,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂದರು, ಅಂತಾರಾಷ್ಟ್ರೀಯ ದರ್ಜೆಯ ವಿಮಾನ ನಿಲ್ದಾಣ, ಒಂದು ವಿದ್ಯುದಾಗಾರ ಮತ್ತು ಒಂದು ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತೆ. ಆದರೆ ಇದಕ್ಕೆ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸಿದೆ. ನಿಕೋಬಾರ್ನಲ್ಲಿ ಪ್ರಪಂಚದ ಅತ್ಯಂತ ವಿರಳವಾದ ಜೀವ ಸಮೂಹ ಇದ್ದು ಅಲ್ಲಿ ಬಂದರು ನಿರ್ಮಾಣದಿಂದ ಜೀವ ವೈವಿಧ್ಯಕ್ಕೆ ಹಾಗೂ ಆ ದ್ವೀಪ ಅಳಿವಿನ ಅಂಚಿಗೆ ಹೋಗುತ್ತೆ ಅಂತ ಗುರುತಿಸಲ್ಪಡುವ ಬುಡಕಟ್ಟು ಜನಾಂಗಕ್ಕೂ ತೊಂದರೆಯಾಗುತ್ತೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಹಾಗಾದ್ರೆ ಈ ಯೋಜನೆಯ ಮಹತ್ವ ಏನು? ಕಾಂಗ್ರೆಸ್ ಆಕ್ಷೇಪದ ಹಿಂದಿನ ಅಸಲಿಯತ್ತು ಏನು ಅನ್ನೋದನ್ನ ನೋಡೋಣ. ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ದಿ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ದೊಡ್ಡದಾದ ಒಂದು ವಾಣಿಜ್ಯ ಸರಕು ಸಾಗಣೆಗಾಗಿ ದೊಡ್ಡ ಬಂದರನ್ನು ನಿರ್ಮಿಸಲು ಭಾರತ ಮುಂದಾಗಿದೆ. ಆ ಬಂದರಿನ ಪಕ್ಕದಲ್ಲೇ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ವಿಮಾನ ನಿಲ್ದಾಣ, ಒಂದು ವಿದ್ಯುತ್ ಉತ್ಪಾದಕ ಕೇಂದ್ರ, ಒಂದು ಟೌನ್ಶಿಪ್ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಈ ಯೋಜನೆಗೆ 2021ರಲ್ಲಿ ಮೋದಿ ಮಂತ್ರಿ ಮಂಡಲ ಒಪ್ಪಿಗೆ ನೀಡಿತ್ತು. ಈ ಯೋಜನೆಗಾಗಿ 72,000 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಇದನ್ನ ಸರಳವಾಗಿ ದಿ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅಂತ ಹೆಸರಿಡಲಾಗಿದೆಯಾದ್ರೂ ಸರ್ಕಾರಿ ದಾಖಲೆಗಳಲ್ಲಿ ಇದಕ್ಕೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಎಂದು ಹೆಸರನ್ನ ಇಡಲಾಗಿದೆ. ಯೋಜನೆಯನ್ನ ಜಾರಿಗೊಳಿಸುವುದಕ್ಕೆ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಂಬ ಒಂದು ಸಂಸ್ಥೆಯನ್ನ ಸ್ಥಾಪಿಸಲಾಗಿದೆ. ಅಂಡಮಾನ್ ದ್ವೀಪವು ಭಾರತದ ದಕ್ಷಿಣ ತುದಿಯಲ್ಲಿ ಕೇವಲ 9 ಕಿಲೋಮೀಟರ್ ದೂರದಲ್ಲಿದೆ. ಸಮೀಪದ ದೊಡ್ಡ ಬಂದರು ಎಂದೆನಿಸುವ ಇಂಡೋನೇಷ್ಯಾದಿಂದ 210 ಕಿಲೋಮೀಟರ್ ದೂರದಲ್ಲಿದೆ. ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ವಾಣಿಜ್ಯ ಹಡಗು ಬಂದರುಗಳಲ್ಲೊಂದು ಎಂದು ಖ್ಯಾತಿ ಪಡೆದಿರುವ ಹಾಂಗ್ಕಾಂಗ್ ಬಂದರಿಗಿಂತ 2,000 ಕಿಲೋಮೀಟರ್ ದೂರದಲ್ಲಿದೆ. ಈ ಜಾಗದಲ್ಲಿ ದೊಡ್ಡದಾದ ಬಂದರನ್ನ ನಿರ್ಮಿಸಿದ್ರೆ ಹಿಂದೂ ಮಹಾಸಾಗರದಲ್ಲಿ ಅಂದ್ರೆ ಸೌತ್ ಏಷ್ಯನ್ ಸಮುದ್ರದಲ್ಲಿ ಭಾರತದ ಸರಕು ಸಾಗಣೆಗೊಂದು ಮಹತ್ವದ ಹೆಜ್ಜೆಯಾಗಲಿದೆ. ವಾರ್ಷಿಕವಾಗಿ 14.5 ಮಿಲಿಯನ್ ದೈತ್ಯ ಗಾತ್ರದ ಕಂಟೈನರ್ಗಳನ್ನ ಹ್ಯಾಂಡಲ್ ಮಾಡುವಂತಹ ಸಾಮರ್ಥ್ಯವನ್ನ ಸೃಷ್ಟಿ ಮಾಡೋದು ಮುಖ್ಯ ಗುರಿ. ಪ್ರಸ್ತುತ ಜಗತ್ತಿನ 25% ವಾಣಿಜ್ಯ ಸರಕುಗಳು ಚೀನಾದ ಮಲಕ್ಕಾನ ಜಲಸಂಧಿಯ ಮಾರ್ಗವಾಗಿ ಸಿಂಗಾಪುರದ ಬಂದರಿಗೆ ಸಾಗಾಣಿಕೆಯಾಗುತ್ತೆ. ದಕ್ಷಿಣ ಏಷ್ಯಾ ಸಮುದ್ರದ ಮೇಲಿನಿಂದ ಸಾಗುವ ಸರಕುಗಳಿಗೆ ಸಿಂಗಾಪುರದ ಬಂದರೆ ಪ್ರಮುಖ ತಂಗುದಾಣ. ಆ ತಂಗುದಾಣಕ್ಕೆ ಸವಾಲ್ ಹಾಕಿ ಅದೇ ಮಾರ್ಗದಲ್ಲಿ ಬರುವ ಮತ್ತೊಂದು ತಂಗುದಾಣವನ್ನ ನಿರ್ಮಿಸಿದ್ರೆ ಅದರಿಂದ ಅನೇಕ ಹಡಗುಗಳ ಬಿಸಿನೆಸ್ ಅನ್ನ ತನ್ನ ಕಡೆಗೆ ಸೆಳೆದುಕೊಳ್ಳುವ ಯೋಚನೆ ಭಾರತದ್ದು. ಉದಾಹರಣೆಗೆ, ನಿಮ್ಮ ಊರಿನಿಂದ ಹೊರಟು 100 ಕಿಲೋಮೀಟರ್ ಆದ ನಂತರ ಒಂದು ಹೋಟೆಲ್ ಇದೆ ಅಂತ ಅನ್ಕೊಳ್ಳಿ. ನಿಮ್ಮೂರಿನಿಂದ ಹೊರಟ ಎಲ್ಲಾ ಕಾರುಗಳು, ಬಸ್ಸುಗಳು ಅದೇ ಹೋಟೆಲ್ ಬಳಿಯೇ ಪ್ರಯಾಣಿಕರ ಅನುಕೂಲಕ್ಕಾಗಿ ನಿಲ್ಲಿಸ್ತಾರೆ. ಆದ್ರೆ ಅದಕ್ಕೆ ಮೊದಲೇ ಮತ್ತೊಂದು ಹೋಟೆಲ್ ಸೃಷ್ಟಿಯಾದ್ರೆ ಆ 100 ಕಿಲೋಮೀಟರ್ ನಲ್ಲಿರುವ ಹೋಟೆಲಿನ ಬಿಸಿನೆಸ್ ನಲ್ಲಿ ಸ್ವಲ್ಪ ಬಿಸಿನೆಸ್ ಅನ್ನ ಈ ಹೊಸ ಹೋಟೆಲ್ ಎಳೆದುಕೊಳ್ಳುತ್ತದೆ ಅಲ್ವೇ? ನಿಕೋಬಾರ್ನಲ್ಲಿ ನಿರ್ಮಿಸಲಾಗ್ತಾ ಇರುವ ಬಂದರಿನ ಉದ್ದೇಶ ಕೂಡ ಇದೆ. ಇಲ್ಲಿ ಬಂದರು ನಿರ್ಮಾಣ ಮಾಡಿದ್ರೆ ಮಲಕ್ಕಾ ಜಲಸಂಧಿಯ ಮೂಲಕ ಸಿಂಗಾಪುರದ ಬಂದರಿಗೆ ಸಾಗುವ ವಾಣಿಜ್ಯ ಸರಕಿನ ವ್ಯಾಪಾರದಲ್ಲಿ 20% ರಿಂದ 30% ವ್ಯವಹಾರವನ್ನ ಭಾರತ ಸೆಳೆಯುವುದಕ್ಕೆ ನಿರ್ಧರಿಸಿದೆ. ಒಟ್ಟಾರೆಯಾಗಿ ಬಂದರು ನಿರ್ಮಾಣವಾದ್ರೆ
ಇದು ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ಸರಕು ಸಾಗಣೆ ಬಂದರನ್ನ ಹೊಂದಿದ ದೇಶಗಳಲ್ಲಿ ಭಾರತವು ಒಂದು ಅನ್ನೋ ಹೆಗ್ಗಳಿಕೆಯು ಭಾರತಕ್ಕೆ ಸಿಕ್ಕಿದೆ. ಅಷ್ಟೇ ಅಲ್ಲ, ಅರೇಬಿಯಾ, ಆಫ್ರಿಕಾಗಳ ಪಶ್ಚಿಮ ಕರಾವಳಿ ದೇಶಗಳಲ್ಲಿನ ತೈವಾನ್ ಕಡೆಗೆ ಸಾಗುವ ದೊಡ್ಡ ಪ್ರಮಾಣದ ಸರಕು ಸಾಗಣೆಗೆ ಭಾರತದೊಂದು ದೊಡ್ಡ ನಿಲ್ದಾಣ ಸೃಷ್ಟಿಯಾಗಲಿದ್ದು, ಅದರಿಂದ ವರ್ಷಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯವಹಾರವನ್ನ ಭಾರತ ಹೊಂದಿದೆ. ನಿಕೋಬಾರ್ನಲ್ಲಿ ರೆಡಿಯಾಗಲಿರುವ ದೊಡ್ಡ ವಿಮಾನ ನಿಲ್ದಾಣ ಅಲ್ಲಿ ಸರಕು ಸಾಗಾಣಿಕೆಗೆ ಮತ್ತಷ್ಟು ಪುಷ್ಟಿ ಕೊಡುತ್ತೆ. ಆ ವಿಮಾನ ನಿಲ್ದಾಣದಲ್ಲಿ 3300 ಮೀಟರ್ ಉದ್ದದ ರನ್ವೇ ನಿರ್ಮಿಸಲಾಗುತ್ತೆ. ಆದ್ದರಿಂದ ದೈತ್ಯ ವಿಮಾನಗಳ ಹಾರಾಟಕ್ಕೆ ಹೆಚ್ಚಿನ ಅನುಕೂಲ. ಇಲ್ಲಿ ನಿರ್ಮಾಣವಾಗ್ತಿರುವ ದೊಡ್ಡದಾದ ವಿದ್ಯುದಾಗಾರದಲ್ಲಿ ದಿನನಿತ್ಯ 450 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ. ಇದು ಅನಿಲ ಆಧಾರಿತ ವಿದ್ಯುತ್ ಉತ್ಪಾದನೆ ಕೈಗೊಳ್ಳಲಾಗುತ್ತೆ. ಇದು ಸೌರಶಕ್ತಿಯಿಂದ ಉತ್ಪಾದನೆಯಾಗುವ ವಿದ್ಯುತ್ತಿನಿಂದ ನಿರ್ವಹಿಸಲಾಗುತ್ತೆ. ಹಾಗಾದ್ರೆ ಕಾಂಗ್ರೆಸ್ನ ಅಪಸ್ವರ ಬೇಕೆ? ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆಯಾದ ಸೋನಿಯಾ ಗಾಂಧಿ ಗ್ರೇಟರ್ ನಿಕೋಬಾರ್ ದ್ವೀಪದಲ್ಲಿ ದೊಡ್ಡ ಮಟ್ಟದ ಬಂದರು, ವಿಮಾನ ನಿಲ್ದಾಣ, ಟೌನ್ಶಿಪ್, ವಿದ್ಯುದಾಗಾರ ನಿರ್ಮಿಸುವ ಕೆಲಸಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅವರ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಇದಕ್ಕೆ ಕಾರಣ ನಿಕೋಬಾರ್ ದ್ವೀಪಗಳೆಂದರೆ ಜಗತ್ತಿನ ಅತಿ ಅಪರೂಪದ ಜೀವ ವೈವಿಧ್ಯತೆಗಳಿರುವ ತಾಣಗಳಲ್ಲಿ ಒಂದು ಅನ್ನೋ ಹೆಸರನ್ನ ಪಡೆದುಕೊಂಡಿದೆ. ಜಗತ್ತಿನ ಅತಿ ಅಪರೂಪದ ವನ್ಯಜೀವಿಗಳು, ಕೀಟಗಳು, ಸಸ್ಯ ಪ್ರಭೇದಗಳು, ಗಿಡಮೂಲಿಕೆಗಳು ಅಲ್ಲಿವೆ. ಅಂತ ಜಾಗದಲ್ಲಿ ನಾವು ಅಭಿವೃದ್ಧಿ ಯೋಜನೆಯನ್ನ ಕೈಗೊಂಡ್ರೆ ಅಲ್ಲಿನ ಪರಿಸರವೇ ಹಾಳಾಗಿ ಬಿಡುತ್ತೆ ಅನ್ನೋ ಆತಂಕ. ಅಷ್ಟೇ ಅಲ್ಲದೆ ನಿಕೋಬಾರ್ ದ್ವೀಪಗಳಲ್ಲಿ ಶಾಂಪೇನ್ ಎಂಬ ಬುಡಕಟ್ಟು ಜನಾಂಗ ಇದೆ. ಆ ಜನಾಂಗ ಅಳಿವಿನ ಅಂಚಿನಲ್ಲಿರುವ ಬುಡಕಟ್ಟು ಜನಾಂಗಗಳಲ್ಲಿ ಒಂದು. ಜಾಗತಿಕ ತಜ್ಞರು ಅವರ ಜನಾಂಗವನ್ನ ಪರ್ಟಿಕ್ಯುಲರ್ಲಿ ವಾಲ್ನರೇಬಲ್ ಟ್ರೈಬಲ್ ಗ್ರೂಪ್ PVGT ಅಂತ ಗುರುತಿಸಿದ್ದಾರೆ. ಅಂದ್ರೆ ಸೂಕ್ತವಾಗಿ ಸಂರಕ್ಷಿಸದಿದ್ರೆ ಖಂಡಿತವಾಗೂ ನಾಮಾವಶೇಷವಾಗಲಿರುವ ಬುಡಕಟ್ಟು ಸಮುದಾಯ ಅಂತ ಅರ್ಥ. ನಿಕೋಬಾರ್ ದ್ವೀಪಗಳಲ್ಲಿ ಸದ್ಯಕ್ಕೀಗ ಆ ಬುಡಕಟ್ಟು ಜನಾಂಗದ ಕೇವಲ 300 ಮಂದಿ ಮಾತ್ರ ಜೀವಿಸುತ್ತಿದ್ದಾರೆ. ಅಂಥ ಅಳಿವಿನ ಅಂಚಿನಲ್ಲಿರುವ ಜನಾಂಗಗಳಿರುವ ಜಾಗಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಸುವಾಗ ಅವರನ್ನ ಬೇರೆಡೆಗೆ ಒಕ್ಕಲೆಬ್ಬಿಸಲಾಗುತ್ತೆ. ಅವರನ್ನ ಬೇರೆಡೆ ಶಿಫ್ಟ್ ಮಾಡಿದ್ರು ಅವರ ಮೂಲ ನೆಲೆಗಳಿಂದ ಅವರನ್ನ ಬೇರ್ಪಡಿಸಿದಂತಾಗಿ ಅದು ಅವರ ಜೀವನದ ಮೇಲೆ ಮಾರಕವಾದಂತಹ ಪರಿಣಾಮವನ್ನ ಬೀರಬಹುದು ಅನ್ನುವುದು ಕಾಂಗ್ರೆಸ್ನ ಆತಂಕ. ಆದರೆ ಇದಕ್ಕೆ ಬಿಜೆಪಿ ಗ್ರೇಟರ್ ನಿಕೋಬಾರ್ ದ್ವೀಪಗಳಲ್ಲಿರುವ ಜೀವ ವೈವಿಧ್ಯತೆ ಹಾಳಾಗುವುದು, ಅಲ್ಲಿನ ಅಳಿವಿನಂಚಿನಲ್ಲಿರುವ ಬುಡಕಟ್ಟು ಜನಾಂಗಗಳಿಗೆ ತೊಂದರೆ ಕೊಡೋದರ ಬಗ್ಗೆ ಕಾಂಗ್ರೆಸ್ ನೀಡಿರುವ ಹೇಳಿಕೆಯನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಇಂಥ ಹೇಳಿಕೆಗಳ ಮೂಲಕ ಭಾರತವು ಸಾಗರೋತ್ತರ ವ್ಯವಹಾರಗಳಲ್ಲಿ ಸಾಗ್ತಾ ಇರುವ ಅಭಿವೃದ್ಧಿಗೆ ಕಾಂಗ್ರೆಸ್ ಅಡ್ಡಗಾಲು ಹಾಕ್ತಾ ಇದೆ ಅಂತ ಹೇಳಿದೆ.